ಪತ್ರ ನೀಡಿದ್ರು, ಇನ್ನೂ ಅವ್ರಿಗೆ ಮನೆ ನೀಡಿರಲಿಲ್ಲ. ಆಮೇಲೆ ಎಲ್ಲ ಬ್ಯಾಂಕಲ್ಲಿ ಇವತ್ತೇನು ನೋಟಿಸ್ ಕೊಡ್ತಾವ್ರೆ ಜನಗಳ ರೈತರು ವಿಷ ಕುಡಿಯೋ ಅಂತ ಮಠಕ್ಕೆ ಬಂದಿದ್ದಾರೆ. ಆ ಮಠದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಎಲ್ಲರೂ ಇವು ಗೆರೋ ಮಾಡಬೇಕು 26ನೇ ತಾರೀಕಿಗೆ ಅಂತ ಹೇಳಿ ಇಲ್ಲಿ 17ನೇ ತಾರೀಕಿಗೆ ಒಂದು ಪ್ರತಿಭಟನೆ ಜೋರಾಗಿ ಮಾಡಿದ್ದು. ಆ ಪ್ರತಿಭಟನೆಯಲ್ಲಿ ಜಿಲ್ಲಾಧಿಕಾರಿ ಅವರು ನಮ್ಮನ್ನ 26ನೇ ತಾರೀಕು ಇವತ್ತು ಏನು 23ನೇ ತಾರೀಕಿಗಿದೆ, ಈ 23ನೇ ತಾರೀಕಿಗೆ ನಮ್ಮನ್ನ ಕರೆಸ್ತೀವಿ ಅಂತ ಹೇಳಿದರೆ ಅದು ಪಾಪ ಅವರೇನೋ ಸಾವಿರಾರು ಜನಗಳದ್ದು ಕೆಲಸ ಇರೋ ಕಾರಣದಿಂದ ಜಿಲ್ಲೆದು ಏನೋ ಬೆಂಗಳೂರಿಗೆ ಹೋಗಿರೋ ಕಾರಣದಿಂದ ನಮ್ಮ ರಾಜ್ಯಾಧ್ಯಕ್ಷರು ಕೋಡಳ್ಳಿ ಚಂದ್ರಶೇಖರ್ ಅವರು ಏನು ಮುಖ್ಯ ಕಾರ್ಯಕ್ರಮ ಮಾಡ್ತಾವ್ರೋ ಆ ಕಾರ್ಯಕ್ರಮವಾಗಿ ಹೆಚ್ಚು ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆಯಿಂದ 28ನೇ ತಾರೀಕಿಗೆ ಹಾಸನ ಜಿಲ್ಲೆಯಿಂದ 27ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಹೊಂಡಬೇಕು. ಎಲ್ಲ ರೈತರು ಬಾಂಧವರು, ಕಾರ್ಮಿಕರು ಎಲ್ಲರೂ ಹೊಂಡಬೇಕು. ಅಲ್ಲಿ ನಮ್ಮದೇನು ಬೇಡಿಕೆ ಇದೆ ಆ ಬೇಡಿಕೆನ ಈಡೇರಿಸತಕ್ಕಂಥ ಹೋರಾಟ ಅನಿರ್ದಿಷ್ಟ ಕಾಲ ಧರಣಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಕೋಡಳ್ಳಿ ಚಂದ್ರಶೇಖರ್ ಅವರು ಇಟ್ಟಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆಯವರು ಮಂಗಳವಾರ ದಿವಸ ಮಧ್ಯಾಹ್ನ 2 ಗಂಟೆಗೆ ಹಾಸನ ರೈಲ್ವೆ ಸ್ಟೇಷನಿಗೆ ಬಂದು ಎಲ್ಲ ಸೇರೋಂಥವ್ರು ಎಲ್ಲರೂ ಸೇರ್ಕೊಬಿಟ್ಟು ಎಲ್ಲರೂ ಮುಖ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಜಯ ಆಗಲಿ ಅಂತ ಹೋಗೋಣ. ಇಲ್ಲಿ ನಮ್ಮ ನಡೆದಿರೋಂಥ ಕಥೆಯಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿರುವಂಥ ಆನೆಕೆರೆ ರವಿಯವರು ಇದ್ದಾರೆ, ನಮ್ಮ ರಾಜ್ಯ ಸಂಚಾಲಕರಾಗಿರುವಂಥವ್ರು ಮೊಹಮ್ಮದ್ ಸಾದಿಕ್ ಇದ್ದಾರೆ, ನಮ್ಮ ಜಿಲ್ಲಾ ರೈತ ಮುಖಂಡ ಆಗಿರೋಂಥವ್ರು ನಮ್ಮ ಸೋಂಪುರ್ ಪುಟ್ಟರಾಜನವರು ಇದ್ದಾರೆ, ನಾವು ಇದ್ದೀವಿ ಜಿಲ್ಲಾಧ್ಯಕ್ಷರಾಗಿ. ಆಮೇಲೆ ನಮ್ಮ ಮೇಷ್ಟ್ರು ಏನು ಗಂಗಾಧರ ಅನ್ನೋರು ಇದ್ದಾರೆ, ನಮ್ಮ ಲಕ್ಷ್ಮಣ್ ಅವರು ಇದ್ದಾರೆ, ಬೂನಹಳ್ಳಿಯವರು, ಶಂಕಿನಹಳ್ಳಿ ಲಕ್ಷ್ಮಣ್ ಅವರು ಇದ್ದಾರೆ. ಜಿಲ್ಲಾಧಿಕಾರಿ ಅವ್ರನ್ನ ಖಂಡನ ಅಂತ ಬಂದಿದ್ದು ಇವತ್ತು ಸಿಕ್ಕಿರಲಿಲ್ಲ, ಆದರೂ ಸಿಕ್ಕಿದ್ದಾರೆ. ಆದರೆ ಈ ವಿಚಾರ ಇದೆ ಎಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಮಂಗಳವಾರ ದಿವಸ ಯಾರ್ಯಾರು ಏನೇನು ಸಮಸ್ಯೆ ಇದೆ ಎಲ್ಲರನ್ನೂ ಸಮಸ್ಯೆಯನ್ನು ತಗೊಂಡು ಅಲ್ಲಿ ಮಂಗಳವಾರ ದಿವಸ ಅನಿರ್ದಿಷ್ಟ ಕಾಲ ಧರಣಿ ಇರೋದ್ರಿಂದ 28ಕ್ಕೆ ಮಂಗಳವಾರ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಹಾಸನ ರೈಲ್ವೆ ಸ್ಟೇಷನ್ಗೆ ಸೇರೋದು. ಸರಿ.